ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಸಿಂಪಲ್ ಆಗಿರೋ ಕ್ರೋಶಾ ಕುಚ್ ಡಿಸೈನ್ ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಏನೇನು ಬೇಕು ಅಂತ ನೋಡೋಣ ಬನ್ನಿ. ಇವಾಗ ನೋಡಿ ಸೆರಗ್ ಕಲರು ನಾನು ಆರೇಳೆ ದಾರ ಸುತ್ತಿ ಇಟ್ಕೊಂಡಿದ್ದೀನಿ ಫಸ್ಟ್ ಸ್ಟೆಪ್ಗೆ. ಮತ್ತು 0.75 mm ನೀಡಲ್ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆ್ಯಸ್ ಯೂಶುವಲ್ ಕತ್ರಿ ಬೇಕಾಗತ್ತೆ. ನೋಡಿ ನಾನು ಈ ರೀತಿ ಚಪಾತಿ ಮಣೆ ಥರ ಇದೆ, ಕೋಲ್ ಥರ ಇದೆ, ಅದಕ್ಕೋಸ್ಕರ ಈ ಥರ ಚಪಾತಿ ಮಣೆ ಅಂತ ಹೆಸರಿಟ್ಟಿದ್ದೀವಿ. ಆ ಮಣಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇರೆ ಸ್ಟಾರ್ ಬೀಡ್ಸು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಅಗಲ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಸ್ಟಾರು ಸ್ವಲ್ಪ ದಪ್ಪ ಇರೋದು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಈಗ ನೋಡಿ ನಾನು ಸ್ಟಾರ್ಟಿಂಗಲ್ಲಿ ನೀಡಲ್ಲ ರೈಟ್ ಸೈಡಿಂದನೇ ಸ್ಟಾರ್ಟ್ ಮಾಡಿದೆ, ರಾಂಗ್ ಸೈಡಿಂದ ಎಲ್ಲ ಕರೆಕ್ಟ್ ಸೈಡಿಂದ ನೀಡಲ್ ಹಾಕಿ ದಾರಾನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬಿಗಿನರ್ಸ್ಗೆ ನಿಧಾನಕ್ಕೆ ಹೇಳ್ಕೊಂಡು ಕೊಡ್ತಾ ಇದ್ದೀವಿ ಫ್ರೆಂಡ್ಸ್. ಬರೋರು ಬೇಜಾರು ಮಾಡ್ಕೊಬೇಡಿ, ಸ್ಕಿಪ್ ಮಾಡ್ದಿರ ನೋಡಿ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ದಾರ ಮೇಲೆ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೋಬೇಕಾಗತ್ತೆ, ಬಿಕಾಸ್ ಅಲ್ಲಿ ಬೀಡ್ ಬರುತ್ತಲ್ವ, ಅದಕ್ಕೋಸ್ಕರ 3 ಸಲ ಸಿಂಗಲ್ ಕ್ರೋಶಾ ಮಾಡಿದ್ದೀನಿ ಒಂದು ಲಾಕು ಸೇರಿ. ಈಗ ಮತ್ತೆ ದಾರ ಮೇಲ್ ಮಾಡಿ ಒಂದು ಬೀಡ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ತೋರಿಸಿದ್ನಲ್ಲ ಉದ್ದ ಸ್ವಲ್ಪ ಡ್ರಮ್ ಬೀಡ್ ಥರ ಇದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಅದೆಲ್ಲಗೆ ಬರುತ್ತೋ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ, ಗ್ಯಾಪ್ ಏನೂ ಬಿಡಬೇಡಿ, ಪಕ್ಕದಲ್ಲೇ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಬನ್ನಿ. 3 ಸಿಂಗಲ್ ಕ್ರೋಶಾ ಮತ್ತು 4 ಸಿಂಗಲ್ ಕ್ರೋಶಾ ಮಾಡಿದ್ದೀನಿ. ಲಾಕು ಸೇರಿ ಒಟ್ಟು 4 ಸಿಂಗಲ್ ಕ್ರೋಶಾ ಫ್ರೆಂಡ್ಸ್. ಅಲ್ಲಿಂದ 5 ಚೈನ್ಸ್ ಹಾಕ್ಕೊಳ್ಬೇಕಾಗುತ್ತೆ. 5 ಚೈನ್ಸ್ ಹಾಕಿ ಕರೆಕ್ಟಾಗಿ ನೋಡಿ ಎಲ್ಲಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಲೂಸು ಮಾಡಬೇಡಿ, ಟೈಟು ಮಾಡಬೇಡಿ. ಅದು ಸೇರಿ ಒಂದು ಲಾಕ್ ಅಂತ, ಮತ್ತು ಸೆಕೆಂಡ್ ಸಿಂಗಲ್ ಕ್ರೋಶಾ ಅಂತಲೂ ಕರಿಬೋದು, ಲಾಕ್ ಅಂತ ಬೇಕಾದ್ರೂ ಕರಿಬೋದು. ಈಗ ನೋಡಿ ಒಟ್ಟು 4 ಮಾಡ್ಕೊಂಡಿದ್ದೆ. 4 ಫ್ರೆಂಡ್ಸ್, 5 ಅಲ್ಲ, 4 ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. 1 2 3 4 ಮತ್ತು 5 ಚೈನ್ಸ್ ಹಾಕಿ ಮತ್ತೆ 4 ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. 5 ಬೇಡ, 4 ಮಾತ್ರ ಸಾಕು ಈ ಡಿಸೈನ್ಗೆ. ನೀವು ಇನ್ನೂ ಜಾಸ್ತಿ ಮಾಡ್ಕೋಬೋದು, ಹೇಳ್ತೀನಿ ಯಾಕೆ ಅಂತ. ಇವಾಗ ನೋಡಿ ಮತ್ತೆ ದಾರ ಮೇಲ್ ಮಾಡಿ ಬೀಡ್ ಲಾಕ್ ಮಾಡಿ ಅದನ್ನು ಕರೆಕ್ಟಾಗಿ ನೋಡಿ ಎಲ್ಲಕ್ಕೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ, 3rd ಸಿಂಗಲ್ ಕ್ರೋಶಾ ಮತ್ತು 4th ಸಿಂಗಲ್ ಕ್ರೋಶಾ, ಒಟ್ಟು 4 ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅಲ್ಲಿಂದ 5 ಚೈನ್ಸ್ ಹಾಕಿ ಕರೆಕ್ಟಾಗಿ ನೋಡಿ ಎಲ್ಲಕ್ಕೆ ಬರುತ್ತೋ ಲಾಕ್ ಮಾಡ್ಕೊಳ್ಳಿ. ಬಿಗಿನರ್ಸು ಆರಾಮಾಗಿ ನೋಡಿ ಕಲಿಬೋದು ಫ್ರೆಂಡ್ಸ್. ನಿಮ್ಗೆ ಕ್ರೋಶಾ ಹಾಕೋಕ್ಕೆ ಬರಲ್ಲ ಅಂತಂದ್ರೂ ಪರವಾಗಿಲ್ಲ, ಈ ವಿಡಿಯೋಸ್ ನೋಡ್ತಾ ಇದ್ದಂಗೆ ಈಸಿಯಾಗಿ ಕಲಿಬೋದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಅಲ್ಲಿಂದ 5 ಚೈನ್ಸ್ ಹಾಕಿದಾದ್ಮೇಲೆ 4 ಸತಿ ಸಿಂಗಲ್ ಕ್ರೋಶಾ ಮಾಡಿಕೊಂಡೆ. ಮತ್ತೆ ದಾರ ಮೇಲ್ ಮಾಡಿ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಎಲ್ಲಕ್ಕೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು 4 ಸಿಂಗಲ್ ಕ್ರೋಶಾ, ಲಾಕು ಸೇರಿ ಒಟ್ಟು 4 ಸಿಂಗಲ್ ಕ್ರೋಶಾ ಫ್ರೆಂಡ್ಸ್. ನೋಡಿ ಸ್ಟಾರ್ಟಿಂಗಲ್ಲಿ 2 ಸಲ ಲಾಕ್ ಮಾಡಿಕೊಂಡೆ, 2 ಅಥವಾ 3 ಸಲ ನೀವು ಮಾಡ್ಕೋಬೋದು. ಮತ್ತು ಬೀಡ್ ಹಾಕ್ಕೊಂಡೆ, ಮತ್ತೆ 4 ಸಲ ಸಿಂಗಲ್ ಕ್ರೋಶಾ, ಮತ್ತು 5 ಚೈನ್ಸ್, ಮತ್ತೆ 4 ಸಲ ಸಿಂಗಲ್ ಕ್ರೋಶಾ, ಮತ್ತು ಒಂದು ಬೀಡು, ಮತ್ತು 4 ಸಲ ಸಿಂಗಲ್ ಕ್ರೋಶಾ, ಮತ್ತು 5 ಚೈನ್ಸ್, 4 ಸಲ ಸಿಂಗಲ್ ಕ್ರೋಶಾ. ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ ಲಾಸ್ಟಲ್ಲೂ ಅಷ್ಟೇ 4 ಸಲ ಸಿಂಗಲ್ ಕ್ರೋಶಾ ಆಗಿದ್ದಾದಮೇಲೆ 5 ಚೈನ್ಸ್ ಹಾಕಿ ಕರೆಕ್ಟಾಗಿ ಎಲ್ಲಕ್ಕೆ ಬರುತ್ತೋ ನೋಡಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ಮತ್ತೆ 3 ಎಕ್ಸ್ಟ್ರಾ ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು. ಒಟ್ಟು 4 ಸಿಂಗಲ್ ಕ್ರೋಶಾ ಅಲ್ವಾ, 4 ಸಿಂಗಲ್ ಕ್ರೋಶಾ ಮಾಡಿ ಅಲ್ಲಿಂದ ದಾರ ಮೇಲ್ ಮಾಡಿ ಒಂದು ಬೀಡ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಒಂದು ಬೀಡ್ ಹಾಕ್ಬಿಟ್ಟು ಬೀಡ್ ಲಾಕ್ ಮಾಡಿ ಸ್ಯಾರಿಗೆ ಲಾಕ್ ಮಾಡ್ತಾ ಇದ್ದೀನಿ. ಅಲ್ಲಿಂದ ಇವಾಗ ನೋಡಿ ಅಲ್ಲಿ ಆರ್ಚು ಕಂಪ್ಲೀಟ್ ಆಗಲ್ಲ ನಮಗೆ, ನೆಕ್ಸ್ಟ್ ಇನ್ನೊಂದು ಬೀಡ್ ಹಾಕಿದ್ರು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ 1 2 3 ಸಿಂಗಲ್ ಕ್ರೋಶಾ ಎಕ್ಸ್ಟ್ರಾ ಮಾಡಿಕೊಂಡು 2 3 ಚೈನ್ಸ್ ಎಕ್ಸ್ಟ್ರಾ ಹಾಕ್ಕೊಂಡು ನೀಡಲ್ ಅಲ್ಲೇ ಇಟ್ಟು ದಾರನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ದಾರನ ಅದನ್ನು ಟೈಟ್ ಮಾಡ್ಕೋಬೇಕಾಗತ್ತೆ, ಆವಾಗ ನಿಮಗೆ ಬಿಚ್ಕೊಳ್ಳೋ ಚಾನ್ಸಸ್ ಇರಲ್ಲ. ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಬೇಸು ಅಂತ. ಬೇಸ್ ತುಂಬಾ ಈಸಿ ಇದೆ, ಏನು ಕನ್ಫ್ಯೂಸ್ ಇಲ್ಲ. ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ಯಾರಿ ಕಲರು ತೊಗೊಂಡಿದ್ದೀನಿ ಫ್ರೆಂಡ್ಸ್. 6 ಎಳೆ ದಾರ ತೊಗೊಂಡಿದ್ದೀನಿ. 7 ಎಳೆ ಚೆನ್ನಾಗಿರಲ್ಲ, 6 ಎಳೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಸಣ್ಣ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ, 3 mm. ಇಲ್ಲಿ ತೋರ್ಸೋದು ಮರ್ತೋದೆ ನಾನು, 3 mm ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಅಲ್ಲಿ ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೋಬೇಕಾಗತ್ತೆ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ, ಒಟ್ಟು 3 ಮಾಡಿದ್ವಲ್ಲ, ನಾನು 2 ಮಾಡಿಲ್ಲ. ಸ್ಟಾರ್ಟಿಂಗಲ್ಲಿ 3 ಸಿಂಗಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಅಲ್ಲಿ 2 ಸಲ ಸಿಂಗಲ್ ಕ್ರೋಶಾ ಆದಮೇಲೆ ಅಲ್ಲಿಂದ 5 ಚೈನ್ಸ್ ಹಾಕ್ಕೊಳ್ಬೇಕಾಗತ್ತೆ. 5 ಚೈನ್ಸ್ ಹಾಕ್ಕೊಂಡು
ಇಲ್ಲಿ ಬೀಡ್ ಆದಮೇಲೆ ಒಂದು ಸಿಂಗಲ್ ಕ್ರೋಶ ಇದೆಯಲ್ಲ ಅಲ್ಲೋಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕಾಗತ್ತೆ. ಅಲ್ಲಿಂದ ಡೈರೆಕ್ಟಾಗಿ ಒಂದ್ಸಲ ದಾರ ಸುತ್ಕೊಂಡು 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತೊಗೊಂಡು ಬಂದು 2ಕ್ಕೆ 1, ಇನ್ನೆರಡಕ್ಕೆ 1 ಒಟ್ಟು ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಆಫ್ ಡಬಲ್ ಕ್ರೋಶನೂ ಮಾಡ್ಕೋಬೋದು, ಅದು ಬೇರೆ ಥರ ಬರುತ್ತೆ ಡಿಸೈನು. ನಾನಿಲ್ಲಿ ಡಬಲ್ ಕ್ರೋಶ ಪುಟ್ಟ ಆಣಿಯಾಗಿ ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ, ಜಾಸ್ತಿ ದೊಡ್ಡದಾಗಿ ಮಾಡ್ತಾ ಇಲ್ಲ. ಪುಟ್ಟ ಆಣಿಯಾಗೆ ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ನೋಡಿ ಇಲ್ಲಿ ಒಟ್ಟು ನಾನು 7 ಅಥವಾ 6 ಅನಿಸುತ್ತೆ, ಅಲ್ಲಿಂದ ದಾರ ಮೇಲ್ ಮಾಡಿ 6 ಅಥವಾ 7 ನೋಡಿಕೊಂಡು ನೀವು ಮಾಡ್ಕೊಳ್ಳಿ. 5 ಚೈನ್ ಗ್ಯಾಪಲ್ಲಿ ಎಷ್ಟು ಹಿಡಿಯುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಮಧ್ಯ ಒಂದು ಬೀಡ್ ಯೂಸ್ ಮಾಡ್ತಾ ಇದ್ದೀನಿ, 3mm ಬೀಡ್ಸು. ಈಗ ನೋಡಿ ಒಂದ್ಸಲ ದಾರ ಸುತ್ಕೊಬೇಕು, 2ಕ್ಕೆ 1, 2ಕ್ಕೆ 1 ಮಾಡಬೇಕು. 1 ಡಬಲ್ ಕ್ರೋಶ, 2, 3, 4, 5, 6, 7 ಒಟ್ಟು 7 ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ನಿಮಗೆ ಗೊತ್ತಾಗ್ತಾ ಇರ್ಬೋದು. ನಿಮ್ಮ 5 ಚೈನ್ ಯಾವ್ದು ಎಷ್ಟು ಹಾಕೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಟ್ಟು 7 ಡಬಲ್ ಕ್ರೋಶ ಮಾಡಿ ಮಧ್ಯ ಒಂದು ಬೀಡ್ ಹಾಕಿ ಮತ್ತೆ 7 ಡಬಲ್ ಕ್ರೋಶ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶ ಗ್ಯಾಪ್ ಬಿಟ್ಟು ಎರಡನೇದಕ್ಕೆ ಸಿಂಗಲ್ ಕ್ರೋಶಗೆ ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಮಾಡಿ ಮತ್ತೆ ಅಲ್ಲಿಂದ 5 ಚೈನ್ಸ್ ಹಾಕಿ ನೆಕ್ಸ್ಟ್ ಬೀಡ್ ಆದಮೇಲೆ ಲಾಕ್ ಇದೆಯಲ್ಲ ಅದ್ರ ಮೇಲೆ ಒಂದು ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ಗ್ಯಾಪ್ ಇರುತ್ತೆ ಫ್ರೆಂಡ್ಸ್, ಅಲ್ಲಿಂದ ಡೈರೆಕ್ಟಾಗಿ ಡಬಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ. ಒಂದು ಸಿಂಗಲ್ ಕ್ರೋಶ ಗ್ಯಾಪ್ ಏನಕ್ಕೆ ಅಂದರೆ ಡಬಲ್ ಕ್ರೋಶ ಮಾಡಿದ್ರೆ ಸ್ವಲ್ಪ ಗ್ಯಾಪ್ ಬೇಕಲ್ವಾ, ಅದಕ್ಕೋಸ್ಕರ ಒಂದು ಸಿಂಗಲ್ ಕ್ರೋಶ ಸ್ಕಿಪ್ ಮಾಡಿದ್ದೀನಿ. 3 ಒಟ್ಟು ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. 3, 4 ಇಲ್ಲೂ ಅಷ್ಟೇ 7 ಡಬಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ. 5, 6, 7 ಒಟ್ಟು 7 ಡಬಲ್ ಕ್ರೋಶ ಮಾಡಿದ್ದಾದಮೇಲೆ ಒಂದ್ಸಲ ದಾರ ಮೇಲ್ ಮಾಡಿಬಿಟ್ಟು 3mm ಬೀಡ್ಸ್ ತೋರಿಸಿದ್ನಲ್ವಾ, ನೋಡಿ 3mm ಬೀಡ್ಸ್ ಹಾಕ್ಕೊಂಡು ಬೀಡ್ ಲಾಕ್ ಏನೂ ಮಾಡಿಸ್ತಿಲ್ಲ, ಡೈರೆಕ್ಟಾಗೆ ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. 2 ಡಬಲ್ ಕ್ರೋಶ ಮಾಡ್ಕೊಳ್ಬೇಕಾಗತ್ತೆ. ನೀವು ತ್ರಿಬಲ್ ಕ್ರೋಶ ಬೇಕಾದ್ರೂ ಮಾಡ್ಕೋಬೋದು, ಇನ್ನೂ ಸ್ವಲ್ಪ ಆರ್ಚು ದೊಡ್ಡದಾಗಿ ಬರುತ್ತೆ. ಇಲ್ಲಿ ಪುಟ್ಟ ಆಣಿಯಾಗಿ ಸಿಂಪಲ್ ಆಗಿ ಕೇಳಿರೋದ್ರಿಂದ ನಾನು ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶ ಬೇಕಾದ್ರೂ ಮಾಡ್ಬೋದು, ತ್ರಿಬಲ್ ಕ್ರೋಶ ಬೇಕಾದ್ರೂ ಮಾಡ್ಬೋದು. ನಾನಿಲ್ಲಿ ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ, ಮುದ್ದಾಗಿ ಕಾಣಿಸ್ತಿದೆ ಅಂತ. ನೀವು ಕಸ್ಟಮೈಸ್ ಹೇಗೆ ಬೇಕಾದರೂ ಮಾಡ್ಕೋಬೋದು. ಇವಾಗ ನೋಡಿ ಅಲ್ಲಿ ಒಟ್ಟು 7 ಡಬಲ್ ಕ್ರೋಶ ಆಗಿದ್ದಾದಮೇಲೆ 2 ಸಲ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು 5 ಚೈನ್ಸ್ ಹಾಕಿ ನೆಕ್ಸ್ಟ್ ಬೀಡ್ ಆದಮೇಲೆ ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ, ಅಲ್ಲಿಂದ ಡೈರೆಕ್ಟಾಗಿ ಆರ್ಚ್ ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗಬೇಕು. ಇಷ್ಟೇ ಡಿಸೈನು ಫ್ರೆಂಡ್ಸ್, ಇನ್ನೇನು ಕಷ್ಟ ಇಲ್ಲ, ತುಂಬಾ ಈಸಿ ಇದೆ, ಚೆನ್ನಾಗೂ ಕಾಣುತ್ತೆ ಫ್ರೆಂಡ್ಸ್. ಎಷ್ಟು ಎಲಿಗೆಂಟಾಗಿ ಕಾಣಿಸ್ತಿದೆ ನೋಡಿ. ನೀವು ಬೇಕಾದ್ರೆ ಇನ್ನು ಬೀಡ್ಸು ಸ್ಟಾರ್ ಬೀಡ್ಸು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಡ್ರಮ್ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ, ನೀವು ಕಸ್ಟಮೈಸ್ ಹೇಗೆ ಬೇಕಾದ್ರೂ ಮಾಡ್ಕೋಬೋದಾಗತ್ತೆ. ಈಗ ನೋಡಿ ಲಾಸ್ಟಲ್ಲೂ ಅಷ್ಟೇ ನಾನು 7 ಡಬಲ್ ಕ್ರೋಶ ಆಗಿದ್ದಾದಮೇಲೆ ಒಂದು ಸಿಂಗಲ್ ಕ್ರೋಶ ಸ್ಕಿಪ್ ಮಾಡಿ ಎರಡನೇದಕ್ಕೆ ಲಾಕ್ ಮಾಡಿಕೊಂಡೆ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ, ಅಲ್ಲಿಂದ 5 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಬ್ಯಾಲೆನ್ಸಿಂಗ್ ಕಷ್ಟ ಆಗುತ್ತೆ, ಸ್ವಲ್ಪ ಹಿಂದೆಗಡೆ ಬ್ಯಾಲೆನ್ಸ್ ಮಾಡಿಕೊಂಡು 5 ಚೈನ್ಸ್ ಹಾಕ್ಕೊಂಡು ಪಕ್ಕದಲ್ಲೇ ಇನ್ನೊಂದು ಬೀಡ್ ಆದಮೇಲೆ ಒಂದು ಸಿಂಗಲ್ ಕ್ರೋಶ ಇದೆಯಲ್ಲ ಅಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ, ಅಲ್ಲಿಂದ 2-3 ಚೈನ್ಸ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೋಬೇಕಾಗುತ್ತೆ. ನೀಡಲಲ್ಲೇ ಇಟ್ಟು ದಾರನ ಕಟ್ ಮಾಡ್ಕೊಳ್ಳಿ. ಆಮೇಲೆ ನೀಡಲ್ ಮೇಲ್ ಮಾಡಿದ್ರೆ ದಾರ ಟೈಟ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ನಿಮಗೆ. ನೋಡಿ ಎಷ್ಟು ಈಸಿಯಾಗಿ ಬರ್ತಿದೆ, ಟೈಟಾಗಿ ಬಂದಿದೆ ಅಂತ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಡಿಸೈನು. ನಿಮಗೆ ಗೊತ್ತಾಗ್ತಾ ಇರ್ಬೋದು, ಮುದ್ದಾಗಿ ಕಾಣಿಸ್ತಿದೆ. ಇವಾಗ ನೋಡಿ ಅಲ್ಲಿ ನಾನು 5 ಚೈನ್ಸ್ ಹಾಕೊಂಡಲ್ಲ, ಅಲ್ಲಿ ಕುಚ್ಚು ಹಾಕೊಂಡು ತೋರಿಸ್ತೀನಿ ನಿಮಗೆ. ಅಲ್ಲಿ ಕುಚ್ಚು ಹಾಕೋಬೇಕಾಗುತ್ತೆ ನೋಡಿ, ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಈಗ ಅಲ್ಲಿ ಒಳಗೆ ಕುಚ್ಚು, ಬೀಡ್ ಕೆಳಗಡೆ ಕುಚ್ಚು ಬಂದಿದೆ ಫ್ರೆಂಡ್ಸ್. ತುಂಬಾ ಹೊಸ ಪ್ಯಾಟರ್ನ್ ಅಂತಲೇ ಹೇಳ್ಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು. ಒಂದ್ಸಲ ನೀವು ಟ್ರೈ ಮಾಡಿ. ನನ್ನ ಇನ್ನೊಂದು ಚಾನಲ್ ಲಿಂಕು ಟೇಸ್ಟಿ ಬೈಟ್ಸ್ ಅಂತ ಬರೀ ವೆಜ್ ರೆಸಿಪೀಸೇ ಇದೆ, ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವೀಡಿಯೋಸು ವಾಚ್ ಮಾಡಿ. ಇಲ್ಲಿ ನೋಡಿ ನಾನು ಸ್ಯಾರಿ ಕಲರು ಒಂದೊಂದು ಯೂಸ್ ಮಾಡಿದ್ದೀನಿ ಕುಚ್ಚು, ಮತ್ತು ಸೆರಗ್ ಕಲರು 2 ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ಯಾಕೆ ಅಂದರೆ ಆರ್ಚ್ಗೆ ಜಾಸ್ತಿ ಸ್ಯಾರಿ ಕಲರೇ ಬಂದಿರೋದ್ರಿಂದ ಅದೇ ಕುಚ್ಚು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ, ಅದಕ್ಕೋಸ್ಕರ ನಾನು ಸೆರಗ್ ಕಲರ್ 2 ಮತ್ತು ಸ್ಯಾರಿ ಕಲರ್ ಒಂದೊಂದು ಯೂಸ್ ಮಾಡಿದ್ದೀನಿ. ನೀವು ಹೇಗೆ ಬೇಕಾದ್ರೂ ಕಸ್ಟಮೈಸ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವೀಡಿಯೋಸು ವಾಚ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.